ಸೊ ನಾವು ಈ ಥರ ಸಿಚುವೇಶನ್ ನಾವು ಹೇಗೆ ಹ್ಯಾಂಡಲ್ ಮಾಡ್ಬಿಡು. ನಾನು ವಾರದಲ್ಲಿ 3 ಸಲ ಸ್ನಾನ ಮಾಡ್ತೀನಿ. ಹಾಯ್ ಎವ್ರಿಬಡಿ, ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಹೇರ್. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ, ನಾನಿವತ್ತು ತಲೆಗೆ ಸ್ನಾನ ಮಾಡಲಿಲ್ಲ. ವಿಡಿಯೋಗೆ ನಾನು ತಲೆಗೆ ಸ್ನಾನ ಮಾಡದೇ ಇರೋದಕ್ಕೆ ಏನು ಲಿಂಕ್ ಅಂತ ನೀವು ಅನ್ಕೋತಾ ಇರ್ಬೋದು. ದ ರೀಸನ್ ಇಸ್, ಸೊ ನಾವು ಡಿಲೇ ಮಾಡಿದಷ್ಟು ನಮ್ಮ ಸ್ಕ್ಯಾಲ್ಪಲ್ಲಿ ಆಯಿಲ್ ಸಿಕ್ರೇಟ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ವಿಚ್ ನಮ್ಮ ಕೂದಲು ಸ್ವಲ್ಪ ಸ್ಟಿಕಿನೆಸ್ ಫೀಲ್ ಆಗುತ್ತೆ ಮತ್ತು ಸ್ವಲ್ಪ ಕೂದಲು ಫ್ಲ್ಯಾಟ್ ಅನಿಸುತ್ತೆ. ಸೊ ಈ ಥರ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಇಸ್ ಡ್ರೈ ಶ್ಯಾಂಪು. ಸೊ ಮಾರ್ಕೆಟಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಡ್ರೈ ಶ್ಯಾಂಪು ಸಿಗುತ್ತೆ. ನಾನು ಯೂಸ್ ಮಾಡಿರೋದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಇಟ್ ಈಸ್ ಫ್ರಮ್ ಬ್ರ್ಯಾಂಡ್ ಕಾಲ್ಡ್ ಬಟೀಸ್ಟ್. ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋ ಫ್ಲೇವರ್ ಈಸ್ ಚೆರಿ. ಸೊ ಇದು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬರುತ್ತೆ. ನನಗೆ ಇಷ್ಟ ಆಗೋದು ಚೆರಿ ಬಿಕಾಸ್ ಇಟ್ ಸ್ಮೆಲ್ಸ್ ವೆರಿ ಗುಡ್. ಆಲ್ಸೋ ಇದು ದೊಡ್ಡ ಬಾಟಲ್ಸ್ ಕೂಡ ಬರುತ್ತೆ, ಬಟ್ ಐ ಪ್ರಿಫರ್ ಬೈಯಿಂಗ್ ಅ ಸ್ಮಾಲ್ ಒನ್ ಬಿಕಾಸ್ ಇಟ್ಸ್ ಈಸಿ ಟು ಕ್ಯಾರಿ ಅರೌಂಡ್. ನನ್ನ ಪರ್ಸಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ, ಸೊ ಐ ಕ್ಯಾರಿ ದಿಸ್. ನೀವು ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೋಬೋದು. ನಾನು ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಇದ್ರದ್ದು ಪ್ರೋಸ್ ಏನಂದರೆ, ಬಿಕಾಸ್ ಇಟ್ ಈಸ್ ಸ್ಮಾಲ್, ಇಟ್ ಈಸ್ ಈಸಿ ಟು ಕ್ಯಾರಿ ಅರೌಂಡ್ ಆ್ಯಂಡ್ ಆಲ್ಸೋ ಇಟ್ ಸ್ಮೆಲ್ಸ್ ವೆರಿ ಗುಡ್ ಆ್ಯಂಡ್ ಇಟ್ ಈಸ್ ಈಸಿ ಟು ಟಾರ್ಗೆಟ್. ಯಾಕಂದರೆ ಇದು ಸ್ಪ್ರೇ ಆಗಿರೋದ್ರಿಂದ ನೀವು ನಿಮ್ಗೆ ಎಲ್ಲಿ ಸ್ಪ್ರೇ ಮಾಡಬೇಕು ಕರೆಕ್ಟ್ ಅಲ್ಲಿಗೆ ಡೈರೆಕ್ಟ್ ಮಾಡ್ಬೋದು. ನಿಮ್ಮ ಕ್ಲೋತ್ಸ್ ಮೇಲೆ ಎಲ್ಲ ಬಿದ್ದರೂ ಇದೇನು ಕಲೆ ಆಗೋದಿಲ್ಲ. ಕಾನ್ಸ್ ಬಂದುಬಿಟ್ಟು ಇಟ್ ಈಸ್ ಸ್ಲೈಟ್ಲಿ ಆನ್ ದ ಎಕ್ಸ್ಪೆನ್ಸಿವ್ ಸೈಡ್. ಅದು ಬಿಟ್ಟರೆ ಬೇರೆ ಏನು ನನಗೆ ಅದರಲ್ಲಿ ಇಶ್ಯೂಸ್ ಕಂಡು ಬಂದಿಲ್ಲ. ಆ್ಯಂಡ್ ದ ಸೆಕೆಂಡ್ ಸೊಲ್ಯೂಷನ್ ಈಸ್ ಯೂಸಿಂಗ್ ಅ ಟ್ಯಾಲ್ಕಮ್ ಪೌಡರ್ ಆರ್ ಅ ಬೇಬಿ ಪೌಡರ್. ಸೊ ನಾನು ಯೂಶಲಿ ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಪೌಡರ್ ಯೂಸ್ ಮಾಡ್ತೀನಿ, ಕನ್ಸಿಡರಿಂಗ್ ದ್ಯಾಟ್ ಇಟ್ ಈಸ್ ಮೇಡ್ ಫಾರ್ ಬೇಬೀಸ್, ಸೊ ಇಟ್ ಶುಡ್ ಬಿ ಅ ಮೈಲ್ಡ್ ಒನ್. ಇದ್ರದ್ದು ಪ್ರೋಸ್ ಏನು ಅಂದರೆ, ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್ ಕಂಪೇರ್ ಟು ದ ಡ್ರೈ ಶ್ಯಾಂಪೂ ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ದ ಸೇಮ್ ರಿಸಲ್ಟ್ ಆ್ಯಸ್ ಡ್ರೈ ಶ್ಯಾಂಪೂ. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಕಾನ್ಸ್, ಇಟ್ ಈಸ್ ಲಿಲ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಯಾಕಂದರೆ ಇದು ಪೌಡರ್ ಆಗಿರೋದ್ರಿಂದ ಸ್ವಲ್ಪ ಕ್ಲಮ್ಸಿ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಆ್ಯಂಡ್ ನಿಮ್ಮ ಕ್ಲೋತ್ಸ್ ಮೇಲೆ ಬೀಳುತ್ತೆ. ಸೊ ಇದಷ್ಟೇ ಕಾನ್ಸ್ ಇದ್ರದ್ದು. ಬಟ್ ಅದರ್ವೈಸ್ ಇದೆರಡ್ರದ್ದು ರಿಸಲ್ಟ್ಸು ಆಲ್ಮೋಸ್ಟ್ ಸೇಮ್. ನೀವು ಇದನ್ನು ರೂಟ್ಸ್ಗೆ ಹಚ್ಚಬೇಕು, ನಾಟ್ ಆನ್ ದಿ ಎಂಡ್ಸ್ ಆಫ್ ಯುವರ್ ಹೇರ್. ಸೊ ನಾನು ನಿಮಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ಐ ವಿಲ್ ಅಪ್ಲೈ ಅ ಡ್ರೈ ಶ್ಯಾಂಪೂ ಆ್ಯಂಡ್ ಐ ವಿಲ್ ಶೋ ಯು ದ ರಿಸಲ್ಟ್ಸ್. So I'm going to divide my hair into 2 partitions. You can see how flat my scalp is right now because tumba oily agide here. Though illi a bounce ide, intalli tumba flat agide. So naniga ee dry shampoo apply ಮಾಡಿ ತೋರಿಸ್ತೀನಿ. So you have to basically keep it at least some 10 to 15 centimeters away from your head and make sure that you close your eyes, or at least you close your face like this and then you target and salpa apply madi. You can see a white powder being sprayed across. Okay, so ಈಗ ನಾನು ಇದನ್ನ just ಈ ತರ ರಬ್ ಮಾಡ್ತೀನಿ. ಆ ವೈಟ್ ಹಾಗೆ ಉಳಿಯೋದಿಲ್ಲ, it will disappear. Moving on to the other side, illi nanu I'm going to apply a talcum powder. I have taken a Johnson and Johnson baby powder. You can just rub it like this and just apply it. So you can see there is a bounce in my hair and I'm very happy with the results. So it's more like I have taken shower and set my hair. So ನೀವು ಕೂಡ ಈ ಟ್ರಿಕ್ನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಐ ಆಮ್ ವೆರಿ ಶ್ಯೂರ್. ಆ್ಯಂಡ್ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟಿಲ್ ದೆನ್, ಬಾಯ್.